स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತಾ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಮಾಜಿ ಸಚಿವರು ಹಾಗೂ ಹಾಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಜನಪ್ರಿಯ ನಾಯಕರಾದ ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆ ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರ ಜೊತೆ ನಮ್ಮ ಅನ್ವರ್ ಸಾಹೇಬರು, ಸಹ ಸಂಚಾಲಕರು, ನಮ್ಮ ಜಿಲ್ಲಾಧ್ಯಕ್ಷರಾದ ಮಲ್ಲು ಲೋಣಿ ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರಾದ ಶರಣ ಕೊಟ್ಗೆ ಸಾಹೇಬರು, ಸರ್ಫರಾಜ್ ಅವರು, ಇನ್ನುಳಿದ ಎಲ್ಲರೂ ಇಲ್ಲಿ ಹಾಜರಿದ್ದು ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಪತ್ರಿಕಾಗೋಷ್ಠಿಗೆ ನಾನು ಅನುವು ಮಾಡಿ ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ, ನಮ್ಮ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಇಲ್ಲಿಯ ಉಸ್ತುವಾರಿಗಳು ಶರಣಪ್ಪ ಅವರು, ಅದೇ ರೀತಿಯಾಗಿ ನಮ್ಮ ಹಿಂದಿನ ಅಧ್ಯಕ್ಷರು ಕೆಪಿಸಿ ಅಧ್ಯಕ್ಷರು, ನನ್ನ ಹಿಂದಿನ NSY ಮಾಜಿ ಅಧ್ಯಕ್ಷರು ಸಲೀಮ್ರವರು, ಅದೇ ರೀತಿಯಾಗಿ ಈಗಿನ ಅಧ್ಯಕ್ಷರಾದಂತ ಸರ್ಫರಾಜ್ ಮಿರ್ಜೆ ರವರು, ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ನಾವು ನೂತನವಾಗಿ ಪ್ರಚಾರ ಸಮಿತಿ ಇವತ್ತು ಬರೀ ಚುನಾವಣೆಗೋಸ್ಕರ ಮಾತ್ರ ಅನ್ನುವಂಥ ರೀತಿಯ ಪ್ರತೀತಿ ಇತ್ತು. ಆದ್ರೆ ಇತ್ತೀಚಿನ ದಿವಸ ನಮಗೆ AICC ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ರವರು, ನಮ್ಮ ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಶಿಫಾರಸಿನೊಂದಿಗೆ ನಮಗೆ AICCಯಿಂದಲೇ ಪಟ್ಟಿ ಅಂತಿಮ ಮಾಡಿ ಕೊಟ್ಟಿದ್ದಾರೆ. ಪ್ರಥಮ ಇತಿಹಾಸ ಇದು. ಪ್ರಚಾರ ಸಮಿತಿಯನ್ನ AICC ಅಪ್ರೂವಲ್ ಮಾಡೋದು ಇದು ಇತಿಹಾಸ. ಅದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಬರೇ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅಲ್ಲ, ಪ್ರಚಾರ ಸಮಿತಿ 24 ಗಂಟೆ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ರೀತಿ ಉದ್ದೇಶವನ್ನು ಇಟ್ಕೊಂಡು 365 ದಿವಸ ಕೂಡ ಕೆಲಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಅಪ್ರೂವಲ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವಾಗಲೇ ಇವತ್ತು ರಾಜ್ಯ ಮಟ್ಟದ ಉಪಾಧ್ಯಕ್ಷರುಗಳ ರಾಜ್ಯ ಮಟ್ಟದ ಚೀಫ್ ಸಂಯೋಜಕರ ಕೋಆರ್ಡಿನೇಟರ್ಸ್ ಮಾಡ್ಕೊಂಡಿದ್ದೀವಿ. 36 ಜಿಲ್ಲೆಗಳ ಅಧ್ಯಕ್ಷರುಗಳನ್ನು ಮಾಡ್ಕೊಂಡಿದ್ದೀವಿ. ಅವರಿಗೆ ಇವಾಗಲೇ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ, ಎಲ್ಲ ಜಿಲ್ಲಾ ಸಮಿತಿಯನ್ನು ಮಾಡಬೇಕು. ಅದೇ ರೀತಿ ಅವರಿಗೆ ಫರ್ಫಾರ್ಮ ಕೊಟ್ಟಿದ್ದೀವಿ. ನಂತರ ಬ್ಲಾಕ್ ಲೆವೆಲ್ ಸಮಿತಿ ಮಾಡಬೇಕು. ನಂತರ ಇನ್ನಷ್ಟು ಕೆಳಗಡೆ ಹೋಗಿ ಪಂಚಾಯತ್ ಮಟ್ಟದಲ್ಲಿ ಕೂಡ ಬೂತಿನಿಂದ ಇಬ್ಬಿಬ್ಬರನ್ನ ಆಯ್ಕೆ ಮಾಡಿ ಪಂಚಾಯತ್ ಮಟ್ಟದ ಸಮಿತಿ ಕೂಡ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಸಾಧಾರಣ 1 ಲಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಈ ಸಂಘಟನೆಯಲ್ಲಿ ಒಟ್ಟು ಸೇರಿಸಿಕೊಳ್ಳಬೇಕು ಅನ್ನೋಂಥ ಉದ್ದೇಶ. 58,000 ಬೂತ್ ಇದೆ. 2 ಜನ ಆದ್ರೆ ಅದೇ 1 ಲಕ್ಷ ಚಿಲ್ಲರೆ ಆಗ್ತದೆ. ಹಾಗಾಗಿ ನಮ್ಮ ಸಂಘಟನೆಯನ್ನ ಫಲಪ್ರದ ಮಾಡಬೇಕು. ಇವತ್ತು ನಾವು ಕೂಡ ನಮ್ಮ ಅಧ್ಯಕ್ಷರುಗಳು, ನಮ್ಮ ಪದಾಧಿಕಾರಿಗಳಿಗೆ ಆ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಘಟಿಸಲಿಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ಪ್ರವಾಸ ಮಾಡ್ತಾ ಇದ್ವಿ. ಮೊನ್ನೆ ಸಿರ್ಸಿಗೆ ಹೋಗಿತ್ತು, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿಗೆ ಹೋಗಿದ್ದೆವು. ಅದೇ ರೀತಿಯಲ್ಲಿ ಬೆಳಗಾಂ ಮತ್ತು ಚಿಕ್ಕೋಡಿ ನಿನ್ನೆ ಮುಗಿಸಿದ್ದೇವೆ. ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ, ನಾಳೆ ನಾವು ಹುಬ್ಳಿಯನ್ನು ಮುಗಿಸ್ತಾ ಇದ್ದೀವಿ. ಬಾಂಬೆ ಕರ್ನಾಟಕ ಏರಿಯಾದ ಎಲ್ಲಾ ಜಿಲ್ಲೆ ಕೂಡ ಪ್ರವಾಸವನ್ನ ಪ್ರಥಮವಾಗಿ ನಾವು ಹಮ್ಮಿಕೊಳ್ತಾ ಇದ್ವಿ. ಇವತ್ತು ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ನಮ್ದು ಇವತ್ತು ಪಕ್ಷದ ಬಗ್ಗೆ, ಪಕ್ಷದ ಸಿದ್ಧಾಂತದ ಬಗ್ಗೆ, ಪಕ್ಷದ ನಾಯಕತ್ವದ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚುರಪಡಿಸುವಂಥದ್ದು. ವಿರೋಧ ಪಕ್ಷದವರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ, ಅದನ್ನು ಕೂಡ
ನಾವು ಸತ್ಯವನ್ನ ಜನರಿಗೆ ತಿಳಿಸುವಂತ, ನಮ್ಮ ಕಾರ್ಯಕರ್ತರಿಗೆ ತಿಳಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಪ್ರಥಮ ಹಂತದಲ್ಲಿ ನಾವು ಸಂಘಟನಾತ್ಮಕವಾದಂತಹ ಕೆಲಸ ಕಾರ್ಯಕ್ಕೆ ಒತ್ತು ಕೊಡ್ತೇವೆ. ಇವಾಗಲೇ ನಮ್ಮಲ್ಲಿ ಒಂದು ತರಬೇತಿ ಆಗಬೇಕು ಅಂತ ಹೇಳಿ ನಾವು ರಾಜ್ಯ ಮಟ್ಟದ ತರಬೇತಿ ಶಿಬಿರ ನಡೆಸ್ತೇವೆ. ಅದನ್ನ ಎಲ್ಲ ಡಿವಿಷನ್ ಲೆವೆಲ್ ಅಲ್ಲಿ ಕೂಡ ಒಂದೊಂದು ತರಬೇತಿ ಶಿಬಿರವನ್ನು ಕೂಡ ಮಾಡ್ತೇವೆ. ನಾವು ನಮ್ಮ ಸಿದ್ಧಾಂತದ ಮೇರೆಗೆ ಪಕ್ಷವನ್ನು ಮುಂದೆ ಕೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಕಾರ್ಯಾಗಾರವನ್ನು ಮಾಡುವಂತ ಕೆಲಸ ಕಾರ್ಯ ಮಾಡ್ತೇವೆ. ಅದೇ ರೀತಿಯಾಗಿ ಪ್ರಚಲಿತವಾದಂತ ವಿಚಾರಗಳ ಬಗ್ಗೆ ಕೂಡ ಹೆಚ್ಚು ಒತ್ತು ಕೊಟ್ಟು, ಪ್ರಾಮುಖ್ಯವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ ಕಳ್ಳತನ ಬಗ್ಗೆ ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಒಂದು ರೀತಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ನಿಮಿಷ ನಾನು ಕೂಡ ಈ ಕಾರ್ಪೊರೇಷನ್ ಇಲೆಕ್ಷನ್ ಅಲ್ಲಿ ನಾನು ಉಸ್ತುವಾರಿ ಆಗಿದ್ದೆ ಆ ಮಹದೇವಪುರದಲ್ಲಿ. ಅಲ್ಲಿ ಅವಾಗ ಇವತ್ತು ಹೆಚ್ಚುವರಿ ಮತ ಇದೆ ಅನ್ನೋದನ್ನ ಆವಾಗಲೇ ಮಾಹಿತಿ ಬಂದಿತ್ತು. ನಮ್ಮನ್ನ ಕೆಲವು ಅಪಾರ್ಟ್ಮೆಂಟ್ಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇತ್ತು, ಮತ ಕೇಳಲಿಕ್ಕೆ ಕೂಡ ಅಂತ ವಾತಾವರಣ ಇತ್ತು. ನಂತರ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಕೆಲವೊಂದು ಕಮಿಟಿಗಳನ್ನು ಮಾಡಿ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಮಾಡಿ, ಆ ಭಾಗದಲ್ಲಿ ನಾನೇ ಚೇರ್ಮನ್ ಆಗಿದ್ದೆ. ನರೇಂದ್ರ ಸ್ವಾಮಿ ಅವರು ಶಾಸಕರು, ಮಾಜಿ ಸಚಿವರು, ಅವರು ಕೋ ಚೇರ್ಮನ್ ಆಗಿದ್ರು, MLA ಗಳಿದ್ರು. ನಾವೆಲ್ಲ ಹೋಗಿ ಪ್ರತಿ ಕ್ಷೇತ್ರಕ್ಕೆ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದೇವೆ. ಆವಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಹೇಳ್ತಾ ಇದ್ರು, ಒಂದು ಕ್ಷೇತ್ರದಲ್ಲಿ 20,000 ರಿಂದ 30,000 ವೋಟು ಎಕ್ಸೆಸ್ ಇದೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಮಹದೇವಪುರದಲ್ಲಿ 80,000ಕ್ಕಿಂತ ವೋಟು ಜಾಸ್ತಿ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿತ್ತು. ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡಿ ನಾವು AICCಗೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಗೆ ಸಬ್ಮಿಟ್ ಮಾಡುವಂತ ಕೆಲಸ ಕಾರ್ಯ ಮಾಡಿತ್ತು. ಮೊನ್ನೆ ರಾಹುಲ್ ಗಾಂಧಿ ಅವರು ಎಳೆಯಾಗಿ ಅದನ್ನು ಬಿಡಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಸತಾರಕ್ಕೆ ಹೋಗಿದ್ದೆ, ಸತಾರದಲ್ಲಿ ಇನ್ಚಾರ್ಜ್ ಆಗಿದ್ದೆ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ. ಅಲ್ಲಿ ಸೋಲಾಪುರಕ್ಕೆ ಹೋದಾಗ ಅವತ್ತೇ ಅಮಿತ್ ಶಾ ಬಂದಿದ್ರು. ಅವರ ಮೀಟಿಂಗಿನ ಔಟ್ಪುಟ್ ಏನು ಅಂತ ಕೇಳುವಾಗ ಅವರು ಕರೆಯನ್ನು ಕೊಟ್ಟಿದ್ರು, ಎಷ್ಟು ಓಟು ಬೇಕಾದರೂ ಸೇರಿಸಿ ನೀವು ಅನ್ನುವಂಥ ರೀತಿಯಲ್ಲಿ ಕರೆ ಕೊಟ್ಟಿದ್ರು ಅಂತ ಕೇಳಿದೆ ನಾನು. 41 ಲಕ್ಷ ಓಟು ಇವತ್ತು ಪಾರ್ಲಿಮೆಂಟ್ ಚುನಾವಣೆಗೂ MLA ಚುನಾವಣೆಗೂ ಜಾಸ್ತಿ ಸೇರ್ಪಡೆ ಆಗಿದೆ ಮಹಾರಾಷ್ಟ್ರದಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಬಿಹಾರದಲ್ಲಿ ತಮಗೆ ಗೊತ್ತಿದೆ 65 ಲಕ್ಷ ಓಟು ಇವತ್ತು ಇದ್ದಂಥ ಓಟನ್ನು ತೆಗೆದು ಹಾಕುವಂತ ಕೆಲಸ ಕಾರ್ಯ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಈಗ ಅದರ ಬಗ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಪಾದಯಾತ್ರೆ ಮಾಡೋದ್ರ ಮುಖಾಂತರ, ಸಾಧಾರಣ 1,800 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಯೊಬ್ಬ ಮತದಾರನ ಓಟಿನ ಹಕ್ಕನ್ನು ಉಳಿಸಲಿಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅದರ ಬಗ್ಗೆ ನಾವು ಜಾಗೃತಿಗೊಳಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ನಮ್ಮ ಪಕ್ಷದ ಕಾರ್ಯಕ್ರಮ ಗ್ಯಾರಂಟಿ ಸ್ಕೀಮ್ ಇವತ್ತು ಪ್ರಪ್ರಥಮವಾಗಿ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ 6 ತಿಂಗಳ ಒಳಗಡೆ ಪೂರ್ತಿ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬರೇ 6 ತಿಂಗಳಲ್ಲಿ ಕೊಟ್ಟಂತ ಆಶ್ವಾಸನೆ ಈಡೇರಿಸುವಂತ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಗ್ಯಾರಂಟಿಯ ಬಗ್ಗೆ, ಗ್ಯಾರಂಟಿ ಅನ್ನೋದು ಹೆಚ್ಚಿನ ಅಂಶ ಬಹಳಷ್ಟು ಪ್ರಚಾರ ಆಯಿತು. ಅದೊಂದು ಬಿಟ್ಟಿ ಗ್ಯಾರಂಟಿ. ಆ ಕಾರ್ಯಕ್ರಮದಿಂದ ದೇಶ ದಿವಾಳಿ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮ ಕುಂಠಿತ ಆಗ್ತದೆ, ಬೇರೆ ಬೇರೆ ರೀತಿಯ ಅಪಪ್ರಚಾರಗಳು ಬಂತು. ಉದಾಹರಣೆಗೆ ಒಂದು ಹೆಣ್ಣು ಮಗಳು ಇವತ್ತು ದೇವಸ್ಥಾನಕ್ಕೆ ಹೋದವಳು ಬರಲಿಲ್ಲ ಅಂತೇಳಿ ಗಂಡ ಹೋಗಿ ಬಸ್ಸಿನ ಅಡ್ಡ ಮಲಗಿ ಇವತ್ತು ನನ್ನ ಹೆಂಡತಿ ಬರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಗಲಾಟೆ ಮಾಡಿದ್ರು. ಅದನ್ನ 3 ದಿವಸ ಟ್ರೋಲ್ ಆಯ್ತು ಅದು ಮಾಧ್ಯಮದಲ್ಲಿ. ಅದೇ ರೀತಿಯಾಗಿ ಇವತ್ತು ಹೆಣ್ಣು ಮಕ್ಕಳೆಲ್ಲ ಬಸ್ಸಿಗೆ ನುಗ್ಗಿ ಬಾಗಿಲು ತುಂಡು ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ಅದು 3 ದಿವಸ ನಡೆಯಿತು. ಯಾವುದು ಇವತ್ತು 158 ಬಾರಿ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಇವತ್ತು ಈ ಗ್ಯಾರಂಟಿ ಸ್ಕೀಮು ಇದು ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ರೀತಿಯ ಪ್ರಚಾರ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಆದ್ರೆ ಇವತ್ತು ವಾಸ್ತವ ವಿಚಾರ ಏನು ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ರೂಪಾಯಿ, 56,000 ಕೋಟಿ ರೂಪಾಯಿ ಗ್ಯಾರಂಟಿಗೆ
18,000 ಕೋಟಿ ರೂಪಾಯಿ ರೈತರಿಗೆ ಧರ್ಮಾರ್ಥವಾಗಿ ಫ್ರೀ 24 ಗಂಟೆ ವಿದ್ಯುತ್ ಕೊಡೋದ್ರ ಬಗ್ಗೆ, 20,000 ಕೋಟಿ ರೂಪಾಯಿ ಮಾಸಾಸನ ಬೇರೆ ಬೇರೆ ಕೊಡೋದ್ರ ಬಗ್ಗೆ, ಇವತ್ತು 1,00,000 ಕೋಟಿ ರೂಪಾಯಿ ಪ್ರಪ್ರಥಮವಾಗಿ ಜನರ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹಣ. 1,00,000 ಕೋಟಿ ರೂಪಾಯಿ ಜನರ ಕೈಗೆ ಇವತ್ತು ಒಂದು ಟ್ರಾನ್ಸ್ಫರ್ ಆಗುವಂತ ರೀತಿ ವ್ಯವಸ್ಥೆ. ಅದು ಅಲ್ಲೇ ನೀವು ಉಳಿದಿಲ್ಲ, ಅದು ಮಾರ್ಕೆಟ್ಗೆ ಹೋಗ್ತದೆ. ಆ ಹಣ ಆ ಅಕೌಂಟ್ ಅಲ್ಲೇ ಇರುವುದಿಲ್ಲ. ಈ ಮಹಿಳೆಯರಿಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯ್ತು. ಮನೆ ನಡೆಸಲಿಕ್ಕೆ ಮೊನ್ನೆ ಒಬ್ಬ ಹುಡುಗ ಹೇಳ್ದ, ನನ್ನ ತಾಯಿಗೆ 2,000 ರೂಪಾಯಿ ಬಂದ ಕಾರಣ ನಾನು ಟ್ಯೂಷನ್ ತಗೊಂಡೆ, ನನಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ಹೇಳಿ. ಇಂಥ ಎಷ್ಟು ಘಟನೆಗಳು ಬೇಕು. ಈ ಗ್ಯಾರಂಟಿ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಒಂದು ರೀತಿಯ ಸರ್ವೆ ಮಾಡ್ತು. ಆ ಸರ್ವೆಯಲ್ಲಿ ಇಡೀ ದೇಶದಲ್ಲಿ ತಲಾ ಆದಾಯ ಇದರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ, ಇಡೀ ದೇಶದಲ್ಲಿ ಪ್ರಥಮ ಸ್ಥಾನ ತಲಾ ಆದಾಯ ಇದಕ್ಕೆ. ಈ ರೀತಿಯಲ್ಲಿ ಇವತ್ತು ಗ್ಯಾರಂಟಿ ಅನ್ನುವಂಥ ಸ್ಕೀಮು, ಅದರಲ್ಲಿ ಯಾವುದೇ ರೀತಿ 1,00,000 ಕೋಟಿಯಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲ. ಏಕಾಏಕಿಯಾಗಿ ಅವರ ಅಕೌಂಟಿಗೆ ಹಣ ಹೋಗ್ತದೆ. ಈ ರೀತಿಯಲ್ಲಿ ಇವತ್ತು ಕರ್ನಾಟಕ ಅದು ಕೂಡ ಒಂದು ರೀತಿಯ ಅಭಿವೃದ್ಧಿಯೇ. ಮಾನವ ಸಂಪನ್ಮೂಲತೆಯನ್ನು ಕೂಡ ಸದೃಢಗೊಳಿಸುವಂಥದ್ದು ಕೂಡ ಅದು ಕೂಡ ಒಂದು ಇವತ್ತು ಅಭಿವೃದ್ಧಿಯೇ. ಬರೇ ರಸ್ತೆ ಮಾಡಬೇಕು, ಸೇತುವೆ ಮಾಡಬೇಕು ಅನ್ನೋದರಲ್ಲಿ ಮಾತ್ರ ಅಭಿವೃದ್ಧಿಗೆ ಸೀಮಿತ ಅಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಂವಿಧಾನವನ್ನು ಉಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಂವಿಧಾನದ ಮೇಲೆ ನಿರಂತರವಾದಂಥ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ಹೇಳ್ತಾರೆ, ಸಮಾಜವಾದನ ತೆಗೆದು ಹಾಕಬೇಕು, ಪೀಠಿಗೆಯಿಂದ ಜಾತ್ಯತೀತದಿಂದ ತೆಗೆದು ಹಾಕಬೇಕು. ಸಮಾಜವಾದ ಅಂದ್ರೆ ಏನು? ಸಮಾಜವಾದ ಅಂತ ಹೇಳಿದ್ರೆ ಕಟ್ಟ ಕಡೆಯ ಬಡವ ಕೂಡ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿ ಅವನು ಸ್ವಾವಲಂಬಿಯಾಗಿ ಬದುಕುವುದೇ ಸಮಾಜವಾದ. ಇವತ್ತು ಜಾತ್ಯತೀತತೆ, ನಾವು 140 ಕೋಟಿ ಜನ ಕೂಡ ಸಂವಿಧಾನವನ್ನು ನಾವು ಅರ್ಪಣೆ ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರು ನಾವಿದ್ದೇವೆ. ಸಂವಿಧಾನದ ತಿರುಳು ಇರುವಂತದ್ದೇ ಸಮಾಜವಾದ ಮತ್ತು ಜಾತ್ಯತೀತತೆ, ಸಮಾನತೆ. ಆ ದೃಷ್ಟಿಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಸಂವಿಧಾನದ ಅಸ್ತ್ರಗಳನ್ನೆಲ್ಲ ಇವತ್ತು ನ್ಯಾಯಾಲಯವನ್ನು ಶಿಥಿಲಗೊಳಿಸುವಂತ ಕೆಲಸ ಕಾರ್ಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇವತ್ತು ಚುನಾವಣಾ ಆಯೋಗವನ್ನ ಇವತ್ತು ಕೈಯಲ್ಲಿ ಇಟ್ಕೊಂಡು ಇವತ್ತು ಚುನಾವಣೆ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದೆ ಸರ್ಕಾರ. CBI, ED, ID ಯಾಕೆ ಬರೇ ವಿರೋಧ ಪಕ್ಷದವರ ಮೇಲೇನೆ ದಮನ ಆಗ್ತದೆ? ವಿರೋಧ ಪಕ್ಷದವರ ಮೇಲೆ ದಾಳಿ ಯಾಕೆ ಆಗ್ತದೆ? ಇವತ್ತು ಅದೇ ರೀತಿಯಾಗಿ ಎಲ್ಲ ರೀತಿಯ ಪತ್ರಿಕಾದ್ಯಮದ ಬಗ್ಗೆಯೂ ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಹೊರಡ್ತಾರೆ. ಪ್ರಜಾಪ್ರಭುತ್ವದ ಯಾವ ರೀತಿಯ ಅಸ್ತ್ರಗಳೆಲ್ಲ ಉಂಟಾ ಅವೆಲ್ಲವೂ ಕೂಡ ಶಿಥಿಲಗೊಳಿಸುವಂತ ಕೆಲಸ ಕಾರ್ಯಕ್ಕೆ ತೊಡಗಿದ್ದಾರೆ. ಮೊನ್ನೆ ಎಲ್ಲ ಬಿಜೆಪಿಯವರು ತುರ್ತು ಪರಿಸ್ಥಿತಿ, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಅಂದ್ರು 60 ವರ್ಷದ ಹಿಂದೆ ಅನ್ನುವಂಥ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಇವತ್ತು ಬಡತನ ನಿರ್ಮೂಲನದ ಮಟ್ಟಿಗೆ ಈ ದೇಶದ ಅಖಂಡತೆ ಬಗ್ಗೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗುವಾಗ ಇವತ್ತು ಆಂದೋಲನ ಪ್ರಾರಂಭ ಆಯಿತು. ಇವತ್ತು ಉಳುವವನೇ ಭೂಮಿ ಒಡೆಯ ಆಗಬೇಕು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡುವಂತ ಸಮಯದಲ್ಲಿ, ಗರೀಬಿ ಹಠಾವೋ ಕಾರ್ಯಕ್ರಮ ತರುವಂತ ಸಮಯದಲ್ಲಿ ಇವತ್ತು ಆಂದೋಲನಗಳು ಪ್ರಾರಂಭ ಆಯಿತು. ಎಲ್ಲರಿಗೂ ಹೋಯ್ತು ಆಂದೋಲನ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸೈನ್ಯ ಮತ್ತು ಅಧಿಕಾರಿಗಳು ಸಹಕರಿಸಿ ಕೂಡ್ದು ಅನ್ನುವಂಥ ರೀತಿಯ ಕರೆಯನ್ನ ಕೊಟ್ಟರು. ಆ ಸಮಯದಲ್ಲಿ ಅನಿವಾರ್ಯವಾಗಿ ಇವತ್ತು ಆ ತುರ್ತು ಪರಿಸ್ಥಿತಿ ತರುವಂತ ಕೆಲಸ ಕಾರ್ಯ ಆಯಿತು. ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದು ರಾಜ್ಯಕ್ಕೆ ಮುಖಂಡರನ್ನ ಸೆರೆಯಲ್ಲಿ ಇಟ್ಟಿರಬಹುದು, ಆದ್ರೆ ಜನಸಾಮಾನ್ಯರಿಗೆ, ಬಡವರಿಗೆ ಅಥವಾ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಅಭಿವೃದ್ಧಿಯೇ ಆಯಿತು. ಆದ್ರೆ ಈಗ ಏನ್ ನಡೀತಾ ಉಂಟು? ಈಗ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಉಂಟಲ್ಲ ದೇಶದಲ್ಲಿ, ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ, ಎಲ್ಲ ಸಂವಿಧಾನದ ಅಸ್ತ್ರಗಳನ್ನೆಲ್ಲ ಶಿಥಿಲಗೊಳಿಸುವಂತದ್ದು ಕೆಲಸ ಕಾರ್ಯ. ಆ ದೃಷ್ಟಿಯಲ್ಲಿ ಇದನ್ನೆಲ್ಲ ಬಗ್ಗೆ ಬೆಳಕು ಚೆಲ್ಲಬೇಕು. ನಮ್ಮ ಪ್ರಚಾರ ಸಮಿತಿ ನಿರಂತರವಾಗಿ ಕೆಲಸ ಕಾರ್ಯ ಮಾಡಬೇಕು. ಬೂತ್ ಮಟ್ಟದಿಂದ, ಪಂಚಾಯತ್ ಮಟ್ಟದಿಂದ, ಬ್ಲಾಕ್ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದವರೆಗೆ ಕನೆಕ್ಟಿವಿಟಿ ಕೊಡುವಂತ ಕೆಲಸ ಕಾರ್ಯ ಆಗಬೇಕು. ಇವತ್ತು ಆ ರೀತಿಯಲ್ಲಿ ಪ್ರಚುರಪಡಿಸುವಂತ 24 ಗಂಟೆ ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಪ್ರಚಾರದ ಅವಶ್ಯಕತೆ ಇರುವಂತ ಸಮಯದಲ್ಲಿ ನಾವು
ಸುಳ್ಳನ್ನು ಹೇಳೋದು ಬೇಡ, ಸತ್ಯವನ್ನ ನಾವು ಜನರ ಇಡಬೇಕು ಅನ್ನುವಂಥ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಆ ದೃಷ್ಟಿಯಿಂದ ಇವತ್ತು ವಿಜಾಪುರ ಮತ್ತು ಬಾಗಲಕೋಟೆ ಕೂಡ ನಾವು ಪ್ರವಾಸವನ್ನ ಕೈಗೊಂಡಿದ್ವಿ. ಅದನ್ನ ನಾವು ವಿರೋಧಿಸಿ ಮಾಡ್ಬೇಕು, ಅದನ್ನು ಇದು ಮಾಡ್ತಿರೋದು. ಈಗ ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿಯವರು ಹೇಳ್ತಾರೆ ಇದು ಕಾಂಗ್ರೆಸ್ನವರು ಹಿಂದೂ ಸಮಾಜ ಇರಲಿ, ಹಿಂದೂ ಮಾನ್ಯತೆಗಳ ಮೇಲೆ ಮಾಡ್ತಾರೆ, ಧರ್ಮಸ್ಥಳದ ಮೇಲೆ ಉಪಚಾರ ಮಾಡಿ ಅದನ್ನ ಹೆಸರು ಕೆಡಿಸ್ತಾರೆ ಒಂದು ಹೇಳಿದ್ರೆ, ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ಅದನ್ನ SIT ರಚನೆ ಆದ್ರೂ ಕೂಡ ಅದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತದೆ. ಅದನ್ನು ನಿಮ್ಮಲ್ಲಿ ದೂರ ಆಗುದಿಲ್ಲ, ಇದೊಂದು ಹೇಳಿಕೆಗಳು ನಿಮ್ದೇ ಸರ್ಕಾರದಲ್ಲಿ. SIT ರಚನೆ ಆಗಿದ್ದು ಯಾಕೆ? ಕೋರ್ಟ್ ಆದೇಶದ ಮೇಲೆ SIT ರಚನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು SIT ಅನ್ನು ರಚನೆ ಮಾಡಿದ್ದಾರೆ. SIT ತನಿಖೆ ಆಗ್ತಾ ಇದೆ. ನಮ್ಮ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಸ್ತವಾಂಶ ಏನು ಅಂತೇಳಿ FSIL ರಿಪೋರ್ಟ್ ಎಲ್ಲ ಬಂದ ನಂತರ ನಾನು ಅಂತಿಮ ರಿಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಈ ತಿಮರೋಡಿ ಅನ್ನುವಂಥವ್ರು, ಮಹೇಶ್ ತಿಮರೋಡಿ ಅನ್ನುವಂಥವ್ರು ಯಾವ ಮೂಲದವರು? ಅವರ ಈಗ ನಮ್ಮಲ್ಲಿ ಯಾವುದೇ ಧಾರ್ಮಿಕ ಭಾವನೆಗಳ ಉದ್ರೇಕ ಕಾರ್ಯಕ್ರಮಗಳಾಗ್ತಿದ್ರೆ ಪ್ರಭಾಕರ ಭಟ್ರು ಇದ್ದಾರೆ, ಕಲರ್ಕ ಪ್ರಭಾಕರ್ ಭಟ್ರು. ಯಾಕೆ ಪ್ರಭಾಕರ್ ಭಟ್ರು ಇವತ್ತು ದೇವಸ್ಥಾನದಲ್ಲಿ ಬಿಜೆಪಿಯವರು ಬೆಂಗಳೂರಿಂದ ಬಂದ ಸಮಯದಲ್ಲಿ, ಶಾಸಕರೆಲ್ಲ ಬರುವ ಸಮಯದಲ್ಲಿ ಪ್ರಭಾಕರ್ ಭಟ್ರು ಇಲ್ಲ? ಹಾಗಿದ್ರೆ ಇವತ್ತು ತಿಮರೋಡಿ ಅವರಿಗೆ ಯಾರು ಪ್ರಚೋದನೆ ಕೊಡುವಂತವರು? ಒಂದು ಕಡೆ ಚಿವುಟುದು, ಮತ್ತೊಂದು ಕಡೆ ತೂಗುದು, ತೊಟ್ಟಿಲು ತೂಗುದು. ಸದನದಲ್ಲಿ ಚರ್ಚೆ ನಡೀತದೆ ತಿಮರೋಡಿ ಅವರ ಕುರಿತಾಗಿ. ಪೂರ್ವ ಸಿದ್ಧತೆಗಳು ಇಲ್ಲದೆ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ ಕೂಡ ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಬೇರೆ ವಿಷಯಗಳು ಸಾಕಷ್ಟು ಸದನಕ್ಕೆ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂತ ಯಾರಿಗೂ ಬೈದ್ರು. ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ 24 ಗಂಟೆ ಕೂಡ ಧರ್ಮಸ್ಥಳದ ಇಶ್ಯೂ. ಅಧಿವೇಶನ ನಡೆಯುವಂತ ಸಮಯದಲ್ಲಿ ಅದು ಚರ್ಚೆ ಮಾಡ್ಲಿಕ್ಕೆ ಕೊಡುದು ಅಂತೇಳಿ ಅವಕಾಶ ಕೊಡದೆ ಇರ್ಲಿಕ್ಕೆ ಆಗ್ತದ? ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಸೋರ್ಗೆ ಅವ್ರ ಕುರಿತಾಗಿ ಏನೋ ಹೇಳಬಿಟ್ಟ ಅಂದ್ಬಿಟ್ಟು ಅದನ್ನ ತಗೊಂಡು ಚರ್ಚೆಗೆ ನಿಂತ್ಕೊಳ್ಳೋದು, ಪರಾಮರ್ಶೆಯನ್ನು ಮಾಡ್ಕೊಳ್ಳುವಂತ ವ್ಯವಸ್ಥೆ ಬೇಡವಾ? ನೀವು ನೋಡಿದಿರಿ, ವಿಚಾರ ಮಾಡ್ಬೇಕು. ನೀವು ವಾತಾವರಣ ನೋಡಿದಿರಿ. ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ಚರ್ಚೆಗಳಾಗ್ತದೆ ಅಥವಾ ವಿಧಾನ ಮಂಡಲದ ಯಾವ ರೀತಿ ಚರ್ಚೆಗಳಾಗ್ತದೆ ಅನ್ನೋದ್ರ ಬಗ್ಗೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆದಿದೆ, ಬಹಳ ವರ್ಷಗಳಾಯ್ತು. ಇಡೀ ಸ್ಥಳೀಯ ಆಡಳಿತ ಕೊಲಾಪ್ಸ್ ಆಗೋಗಿದೆ. ಸರ್ಕಾರನು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ಈಗ ನಾವು ಚುನಾವಣಾ ಪ್ರಚಾರ ರಾಜ್ಯ ಸಮಿತಿ ಅಧ್ಯಕ್ಷರಿದ್ದೀವಿ. ಈ ನಿಟ್ಟಿನಲ್ಲಿ ತಮ್ಮ ಪ್ರತಿಕ್ರಿಯೆ ಏನು? ಸರ್ಕಾರದ ಮೇಲೆ ತಾವೇನು? ಇವಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, 2 ತಿಂಗಳಲ್ಲಿ ಚುನಾವಣೆ ಮಾಡ್ತೀವಿ ಅಂತೇಳಿ. ಆ ದೃಷ್ಟಿಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ಅಥವಾ ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಚುನಾವಣೆ. ಅದಕ್ಕೆ ಕೂಡ ನಾವು ಅಣಿಗೊಳಿಸುವಂತ ಕೆಲಸ ಕಾರ್ಯವನ್ನ ಎಲ್ಲ ಹಂತದಲ್ಲಿ ಮಾಡ್ತಾ ಇದ್ವಿ. ಸರ್ಕಾರದ ಖಜಾನೆ ಖಾಲಿ ಆಗಿದ್ರೆ 1 ಲಕ್ಷ ಕೋಟಿ ರೂಪಾಯಿಯನ್ನ ಜನರ ಅಕೌಂಟ್ಗೆ ಹಾಕ್ಲಿಕ್ಕೆ ಆಗ್ತದಾ? ಮೊನ್ನೆ 7ನೇ ವೇತನ 23,000 ಕೋಟಿ ರೂಪಾಯಿ ಸರ್ಕಾರಿ ನೌಕರಿಗೆ ವೇತನ ಜಾಸ್ತಿ ಮಾಡ್ತು. ಸರ್ಕಾರದ ಖಜಾನೆ ಖಾಲಿ ಆಗಿದ್ರೆ ಮಾಡ್ಲಿಕ್ಕೆ ಬರ್ತದ? ಮಂಡಳಿಗಳಲ್ಲಿ ಭ್ರಷ್ಟಾಚಾರ ತಡವಾಡ್ತದೆ. ಬೇರೆ ಬೇರೆ SC/ST ಅನುದಾನವನ್ನು ಮತ್ತೊಂದಕ್ಕೆ ಬಳಸ್ಕೊತಾರೆ, ಇನ್ನೊಂದು ಅನುದಾನವನ್ನು ಇನ್ನೊಂದಕ್ಕೆ ಬಳಸ್ಕೊತಾರೆ. ಈ ರೀತಿ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಿನ್ನೆ ಸಂಬಂಧಪಟ್ಟಂತ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಹದೇವಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. CAG ರಿಪೋರ್ಟೇ ಬಂದಿದೆ ಮೊನ್ನೆ. CAG ರಿಪೋರ್ಟ್ ಪ್ರಕಾರ ಈ ಗ್ಯಾರಂಟಿಗಳಿಂದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಒತ್ತಡ ಆಗಿದೆ ಅಂತ. ಇಟ್ಸ್ CAG ರಿಪೋರ್ಟ್, ಇಟ್ಸ್ ಅಫಿಷಿಯಲ್ ರಿಪೋರ್ಟ್. ಈಗ ಸೆಂಟ್ರಲ್ ಗವರ್ಮೆಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ನಾವು ಸೆಂಟ್ರಲ್ ಗವರ್ಮೆಂಟ್ ನ ರಿಪೋರ್ಟ್ ಅನ್ನ ಇದು ಮಾಡ್ಬೇಕಾ ಅಥವಾ CAG ರಿಪೋರ್ಟ್ ಅನ್ನು ಮಾಡ್ಬೇಕಾ? ಗ್ಯಾರಂಟಿ ಯೋಜನೆ ಪದಾಧಿಕಾರಿಗಳಲ್ಲಿ ಈ ಕಮ್ಯುನಲ್ ವಾತಾವರಣ ನಿಮ್ಮ ಪರಿವಿದಾಗ ಬರ್ತದೆ ಇಲ್ಲ? ಮುಂದೆ ಯಾವುದು ಕಮ್ಯುನಲ್ ವಾತಾವರಣ ಸೃಷ್ಟಿ ಆಗಿದೆ ಎಲ್ಲ ಪರ್ಟಿಕ್ಯುಲರ್ ಬಿಜಾಪುರದಾಗ. ನಾವು ಎಲ್ಲ ಕೇಳ್ರಿ, ಈಗ ನಿಮ್ಮ ಪ್ರಚಾರ ಕಮಿಟಿಯ ಪರಿವಿದಾಗ ಆ ಬಗ್ಗೆ ಯಾವಾಗ ಮಾತಾಡಿರಿ? ಇಲ್ಲ ಇದರ ಮುಂಚೆ ಅಥವಾ ಇಲ್ಲಿ ಬಿಜಾಪುರ ಸೂಟೇಬಲ್ ಪ್ಲೇಸ್ ಫಾರ್ ಮಾತಾಡ್ಬೇಕು. ಈಗ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಭಾವನೆಗಳ ಮುಖಾಂತರ ಅದನ್ನು ಬಂಡವಾಳ ಮಾಡಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷ ಜನರ ಬದುಕು ಕಟ್ಟುವಂತ ಕೆಲಸ ಕಾರ್ಯಕ್ಕೆ ಒತ್ತು ಕೊಟ್ಟಿದೆ. ಅದಕ್ಕೋಸ್ಕರ ನಿರಂತರವಾದಂತಹ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಕಳೆದ 75 ವರ್ಷದಿಂದ ಕೂಡ ಹಮ್ಮಿಕೊಂಡಿದೆ. ಇಂಥ ಸಮಯದಲ್ಲಿ
ಈಗ ಭಾವನೆಗಳನ್ನ ಬಂಡವಾಳ ಮಾಡಿಕೊಂಡು ಇವತ್ತು ತಾವು ಪ್ರಶ್ನೆ ಎತ್ತಿದ್ರಿ ಧರ್ಮಸ್ಥಳದ್ದು. ಯಾರು ಚಿವುಟುವಂತವ್ರು ಯಾರು, ತೊಟ್ಟಿಲು ತೂಗುವಂತವ್ರು ಯಾರು? ಯಾರು ನೀವೇ ಆಲೋಚನೆ ಮಾಡಿ, ಗ್ಯಾರಂಟಿ ಯೋಜನೆ ಪದಾಧಿಕಾರಿಗಳಲ್ಲಿ ಮೇಲ್ವರ್ಗದವರಿಗೆ ಅವಕಾಶ ಇಲ್ಲ, ಬರೀ ಹಂಚ್ಕೊಳ್ತಾ ಇದ್ದಾರೆ ಅಂತ. ಹಾಗೇನಿಲ್ಲ. ಜಿಲ್ಲಾ ಮಟ್ಟದಿಂದ ಏನು ಪ್ರಸ್ತಾಪವನ್ನು ಕೊಡ್ತಾರೆ ಅದನ್ನ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮಂಜೂರು ಮಾಡಿದ್ದಾರೆ. ಕೊಟ್ಟಿಲ್ಲ. ಬಿಜಾಪುರ ಸಿಚುವೇಶನ್ ಗೊತ್ತಾಯ್ತೋ ಇಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ನಮಗೊಂದು ಸಿದ್ಧಾಂತ ಇದೆ, ಬಿಜೆಪಿ ಪಕ್ಷಕ್ಕೊಂದು ಸಿದ್ಧಾಂತ ಇದೆ. ಅವರ ಸಿದ್ಧಾಂತ ಸಮಾಜವನ್ನು ಒಡೆಯುವಂಥದ್ದು, ನಮ್ಮ ಸಿದ್ಧಾಂತ ಸಮಾಜವನ್ನು ಒಟ್ಟು ಸೇರಿಸುವಂಥದ್ದು. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ. ಯಾಕೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ರು? 4,000 ಕಿಲೋಮೀಟರ್ ದೂರ. ಎಲ್ಲರನ್ನು ಒಟ್ಟು ಸೇರಿಸುವಂತ ಕೆಲಸ ಕಾರ್ಯಕ್ಕೆ ಅವರು ಕಾರ್ಯಕ್ರಮ ಹಾಕೊಂಡ್ರು. ನಾನು ಮಾರ್ಕೆಟ್ನಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೀತೇನೆ ಅನ್ನುವಂಥ ರೀತಿ ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿಯವರ ಸಿದ್ಧಾಂತ ಧರ್ಮದ ಒಳಗಡೆ ಸಮಾಜವನ್ನು ಒಡೆಯುವಂಥದ್ದು, ಜಾತಿಯ ಒಳಗಡೆ ಒಡೆಯುವಂಥದ್ದು, ಅದರ ಮುಖಾಂತರ ಜನರ ಕಣ್ಣೀರಿನ ಮುಖಾಂತರ ಆಡಳಿತಕ್ಕೆ ಅಧಿಕಾರಕ್ಕೆ ಬರುವಂಥದ್ದು ಅವರ ಇದು ವ್ಯವಸ್ಥೆ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಬ್ಬರು ಶಾಸಕ ಹೇಳಿದ್ರೆ ಅದು ಬೇರೆ ವಿಷಯ ಸದನದಲ್ಲಿ. ಅದರಿಂದ ಮುಖ್ಯವಾದ ಚರ್ಚೆ ಯಾರು ಸದನದಲ್ಲಿ ಮಾಡಿಲ್ಲ, ಕಾಂಗ್ರೆಸ್ ಯಾರು ಅದನ್ನು ವಿಷಯ ಎತ್ತಿಲ್ಲ, ಇದನ್ನು ಖಂಡಿಸಿಲ್ಲ. ಅದ್ರ ಬಗ್ಗೆ ಅಂದ್ರೆ ಯಾರೋ ಶಾಸಕರು ಹೇಳಿದಂತ ಹೇಳಿಕೆಗೆ ನಾನು ಕಮೆಂಟ್ ಮಾಡಿ ಅವರನ್ನೇ ಕೇಳಿ. ಈಗ ತಿಮರೋಡಿ ಮಹೇಶ್ ಶೆಟ್ಟಿ ಅವರು ಸಂಘ ಪರಿವಾರದಿಂದ ಬಂದಂತವರು. ನಮ್ಮಲ್ಲಿ ಸಂಘ ಪರಿವಾರದ ಮುಖ್ಯಸ್ಥರು ಪ್ರಭಾಕರ ಭಟ್ರು. ಇಷ್ಟೊಂದು ಗೊಂದಲಗಳಾದ್ರೂ ಕೂಡ 100ಕ್ಕಿಂತ ಮಿಕ್ಕಿ ಶಾಸಕರು ಬಿಜೆಪಿಯವರು ಬಂದಾಗ ಕೂಡ ಅವರ ಕಾಣೆಯಾಗಿದ್ದಾರೆ, ಅವರು ಕಾಣ್ತಾ ಇಲ್ಲ. ಹಾಗಿದ್ರೆ ಪ್ರಭಾಕರ್ ಭಟ್ರವರು ತಿಮರೋಡಿ ಅವರ ಜೊತೆ ಇದ್ದಾರಾ ಅಥವಾ ಧರ್ಮಸ್ಥಳದವರ ಜೊತೆ ಇದ್ದಾರಾ? ಅದು ತಿಳಿಬೇಕಲ್ಲ. ಗಂಭೀರವಾದಂತಹ ಅಸಂವಿಧಾನಿಕ ಪದಗಳನ್ನ ಬಳಕೆ ಮಾಡಿದ ಮೇಲೂ ಕೂಡ ಸದನದಲ್ಲಿ ಚರ್ಚೆ ಮಾಡಿ ಆ ಶಾಸಕರ ಮೇಲೆ ಅಟ್ಲೀಸ್ಟ್ ಒಂದು ಏನಾದ್ರೂ ಕ್ರಮ ತೆಗೆದುಕೊಳ್ಳಕ್ ಆಗದೇ ಇರುವಂತಹ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳಿದಾರ? ಬಸವರಾಜ ಯತ್ನಾಳ್ ಅವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರು. ಅವರು ಇತ್ತೀಚಿನ ದಿವಸ ಪಾಪ ಸರ್ವಾಯಲ್ಗೋಸ್ಕರ ಆ ರೀತಿ ಮಾತಾಡ್ತಾ ಇರ್ಬೋದು. ನಾನು ಅದಕ್ಕೆ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. But it is condemned. That his statement is condemned. ಯಾರು ಈಗ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡುವಾಗಿಲ್ಲ. SIT ನಾವು ನಮ್ಮ ಸರ್ಕಾರ ರಚನೆ ಮಾಡಿದೆ. SIT ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. SIT ರಚನೆ ಮಾಡೋದ್ರ ಬಗ್ಗೆ ವೀರೇಂದ್ರ ಹೆಗ್ಡೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಆಮೇಲೆ ನಿಮ್ದು ಆತ್ಮೀಯ ಸ್ನೇಹಿತರು ಕೊಟ್ಟಿರುವಂತ ಹೇಳಿಕೆಯಿಂದ ಸಮಾಜದಲ್ಲಿ ಒಡಕುಂಟಾಗ್ತದೆ, ಸಮಾಜದಲ್ಲಿ ಹೋದಾಗ್ತದೆ. ನಿಮ್ಮ ಆತ್ಮೀಯ ನಾವು 100ಕ್ಕೆ 100 ಪಾಲು ಕೂಡ ಯತ್ನಾಳ್ ರವರ ಮಾತನ್ನು ಒಪ್ಪುದಿಲ್ಲ, ಅದನ್ನು ಖಂಡಿಸ್ತೇವೆ. ನೋಡಿ, ಇಲ್ಲಿ ಕೇಳ್ತಾರೆ ಧರ್ಮಸ್ಥಳದ ಬರೇ ಧರ್ಮಸ್ಥಳ ಯಾಕೆ ವಿಚಾರ ಅಂತ ಕೇಳ್ತಾರೆ. ಇಲ್ಲಿ ನೀವು ಅದನ್ನೇ ಕೇಳ್ತೀರಿ ಪುನಃ. ಹೇಳಿ ನಾನು ಹೇಳಿದ್ದೇನೆ, ವಾಸ್ತವ ಹೇಳಿದ್ದೇನೆ. ಅದಕ್ಕಿಂತ ಕೋರ್ಟ್ ಆದೇಶ, ತನಿಖೆ ಮಾಡಬೇಕು ಅನ್ನುವಂತ ಆದೇಶವನ್ನು ಕೊಟ್ಟಿದ್ದು ಕೋರ್ಟು. ಅದರ ಪ್ರಕಾರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ SIT. ಅದು ಕೂಡ ರಾಜ್ಯದಲ್ಲಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.